ಇನ್ನು ಕಾಫಿನಾಡಿನಲ್ಲಿ ಮಳೆ ಕಡಿಮೆ ಆಗಿದೆ, ಆದರೂ ಕೂಡ ಆತಂಕ ಅನ್ನೋದು ಕಡಿಮೆ ಆಗ್ತಾ ಇಲ್ಲ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಆದರೆ ಇಲ್ಲಿ ಮಳೆ ಕಡಿಮೆ ಆಗಿದೆ, ಆದರೂ ಕೂಡ ಅವಾಂತರ ಸೃಷ್ಟಿ ಆಗ್ತಾನೆ ಇದೆ. ತರೀಕೆರೆ ತಾಲೂಕಿನ ಧೂಪತ್ ಖಾನ್ ನೋಡಿ, ಕಾಫಿನಾಡ್ನಲ್ಲಿ ಆಗಿರುವಂಥ ಘಟನೆ ಇದು. 2.5 ಎಕರೆಯಲ್ಲಿ ಆಗಿರುವಂಥ ಭೂಕುಸಿತ ನೋಡಿ. ಇಲ್ಲಿ ಮಳೆ ಇಲ್ಲ, ಮಳೆ ಕಡಿಮೆ ಆಗಿದೆ. ಮಳೆ ನಿರಂತರವಾಗಿ ಸುರಿತಾ ಇದ್ರೆ ಭೂಕುಸಿತ ಆಗಿದೆ ಅಂತ ಅದರಿಂದ ಆಗಿರ್ಬೋದು ಅಂತ. ಆದರೆ ಮಳೆ ಕಡಿಮೆ ಆಗಿದೆ ಅಂತೇಳಿ ಆರಾಮಾಗಿದ್ದವ್ರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಅಯ್ಯೋ, ಮಳೆ ಕಡಿಮೆ ಆಗಿದ್ರು ಕೂಡ ಈ ಥರ ಭೂಕುಸಿತ ಆಗ್ತಾ ಇದೆಯಲ್ಲ ಅಂತೇಳಿ ಈಗ ಆತಂಕಕ್ಕೊಳಗಾಗಿದ್ದಾರೆ. ತರೀಕೆರೆ ತಾಲೂಕಿನ ಧೂಪತ್ ಖಾನ್ನಲ್ಲಿ ನಡೆದಿರುವಂಥ ಘಟನೆ ಇದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ತೆಂಗಿನ ಮರ, ಗಿಡಗಳು ಎಲ್ಲವೂ ಕೂಡ ನಾಶ ಆಗಿದೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇರುವಂತಹ ಅಕ್ರಮ ಚಟುವಟಿಕೆಗಳ ಬಗ್ಗೆ ಸುದ್ದಿಯನ್ನ ಮಾಡಿತ್ತು. ಈ ಡಿ ಗ್ಯಾಂಗ್ ಅಂಧರಾದ ಬಳಿಕ ಅಲ್ಲಿ ಏನೆಲ್ಲ ನಡೀತಾ ಇದೆ ಎನ್ನುವ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈಗ ಎಚ್ಚೆತ್ತುಕೊಂಡಿರುವಂತಹ ಸಿಸಿಬಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮೇಲೆ ರೇಡ್ ಅನ್ನ ಮಾಡಿದೆ. ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ 100ಕ್ಕೂ ಅಧಿಕ ಸಿಸಿಬಿ ಸಿಬ್ಬಂದಿಗಳು ಏಕಾಏಕಿ ದಾಳಿ ನಡೆಸಿದ್ದಾರೆ. 3 ಜನ ಎಸಿಪಿಗಳು, 8 ಜನ ಇನ್ಸ್ಪೆಕ್ಟರ್ಗಳ ನೇತೃತ್ವದ ತಂಡ. ದರ್ಶನ್ ಕೊಠಡಿಯಲ್ಲೂ ಕೂಡ ಅಧಿಕಾರಿಗಳು ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ದಾಳಿ ಸಂದರ್ಭದಲ್ಲಿ ಮೊಬೈಲ್ ಫೋನ್ಗಳು ಪತ್ತೆಯಾಗಿದೆ. ದಾಳಿಯ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ದಿದ್ದು ಕೂಡ ಗೊತ್ತಾಗಿದೆ. ಸಿಸಿಬಿ ಏಕಾಏಕಿ ದಾಳಿಯನ್ನ ಮಾಡಿ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದೆ. ಅಷ್ಟೇ ಅಲ್ಲದೆ ನೋಡಿ, ಜೈಲಿನಲ್ಲಿ ನಡೀತಾ ಇರುವಂಥ ಅಕ್ರಮಗಳ ಬಗ್ಗೆ ನಿರಂತರವಾಗಿ ವರದಿಯನ್ನು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ರೌಡಿ ಶೀಟರ್ಗಳು ಸಾಥನ್ನ ಕೊಡೋದಕ್ಕೆ, ಬಲವನ್ನು ತುಂಬುವಂಥ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ರು ಅನ್ನುವ ವರದಿಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ವಿಲ್ಸನ್ ಗಾರ್ಡನ್ ನಾಗನಿಂದ ಹಿಡಿದು ಬೇರೆ ಬೇರೆ ಪುಢಾರಿಗಳೆಲ್ಲರೂ ಕೂಡ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ರು. ಅವ್ರಿಗೆ ಏನು ಬೆಂಬಲ ಬೇಕು ನಾವು ಕೊಡ್ತೀವಿ ಅನ್ನುವ ವಿಚಾರ, ಜೈಲಧಿಕಾರಿಗಳ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಿದ್ದು, ಎಲ್ಲ ಸುದ್ದಿಯನ್ನು ಕೂಡ ಬಿತ್ತರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ವಿಚಾರ ಈಗ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡುವ ಹಂತಕ್ಕೂ ಕೂಡ ಹೋಗಿ ತಲುಪಿದೆ. ಸಿಸಿಬಿ ದಾಳಿ ಬಗ್ಗೆಯೂ ಕೂಡ ಸುಳಿವು ಮೊದಲೇ ಸಿಕ್ಕಿತ್ತು. ಸಿಸಿಬಿ ರೇಡ್ ಆಗುತ್ತೆ ಅಂತೇಳಿ ನಿನ್ನೆ ರಾತ್ರಿಯೇ ಮೆಸೇಜ್ ಲೀಕ್ ಆಗಿತ್ತು. ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದ್ದಂತೆ ಅಧಿಕಾರಿಗಳು ಏನು ಮಾಡ್ತಾರೆ, ಫುಲ್ ಅಲರ್ಟ್ ಆಗ್ತಾರೆ. ಮೊಬೈಲ್ ಬಳಕೆ ಮಾಡ್ತಿದ್ದವ್ರಿಗೆ, ಮೊಬೈಲ್ ಬಳಕೆ ಮಾಡಬೇಡಿ, ರೇಡ್ ಆಗುತ್ತೆ, ಬೆಳಗ್ಗೆ ರೇಡ್ ಆಗುತ್ತೆ, ಎಲ್ಲವೂ ಕೂಡ ಕ್ಲೀನ್ ಆಗಬೇಕು, ಏನು ಕೂಡ ಸಿಗಬಾರ್ದು ಅಂತ ಹೇಳಿ ಕ್ರಮವನ್ನು ತೆಗೆದುಕೊಂಡಂಥ ಜೈಲು ಸಿಬ್ಬಂದಿಗಳು, ಜೈಲು ಅಧಿಕಾರಿಗಳ ಕಳ್ಳಾಟ ನೋಡಿ. ಸಿಸಿಬಿ ಅಧಿಕಾರಿಗಳು ಸಿಸಿಬಿ ರೇಡ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದಂತೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ, ಸೆಂಟ್ರಲ್ ಜೈಲ್ನಲ್ಲಿ ನಡೆಯುವಂಥ ಅಕ್ರಮಗಳಿಗೆ ಎಲ್ಲವೂ ಕೂಡ ಬ್ರೇಕ್. ರಾತ್ರಿ ಗೊತ್ತಾಗಿದೆ, ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ಕ್ಲೀನ್ ಮಾಡಿರ್ತಾರೆ. ಸಿಸಿಬಿ ಅವರು ದಾಳಿ ಮಾಡಿ ಏನು ಬಂತು ಪ್ರಯೋಜನ? ಹಾಗಾದ್ರೆ ಈಗ ಸಿಸಿಬಿ ಅಧಿಕಾರಿಗಳು ಈಗ ದಾಳಿ ಮಾಡಿ ಯಾವುದೇ ಪ್ರಯೋಜನ ಇಲ್ಲ. ಜೈಲಿನ ಒಳಗಡೆ ಎಷ್ಟು ವಾಲಿಬಾಲ್ಗಳು ಸಿಗುತ್ತೋ, ಎಷ್ಟು ಫುಟ್ಬಾಲ್ಗಳು ಸಿಗ್ತಾ ಇತ್ತೋ, ಎಷ್ಟು ಕಲ್ಲಂಗಡಿ ಹಣ್ಣುಗಳು ಸಿಗ್ತಾ ಇತ್ತೋ, ಎಲ್ಲವೂ ಕೂಡ ಕ್ಲೀನ್ ಆಗಿದೆ. ಬೆಳಗ್ಗೆ 5 ಗಂಟೆಗೆ ಹೋಗಿ ರೈಡ್ ಮಾಡಿದ್ರೆ ಪಾರಿವಾಳ ಜೈಲ್ ಮೇಲೆ ಹರಿದು ಗೊತ್ತಾಗುತ್ತಾ? ಇಲ್ಲ. ನೋಡಿ, ಈಗ ರೇಡ್ ಮಾಡಿ ಯಾವುದೇ ಪ್ರಯೋಜನ ಇಲ್ಲ. ಆದ್ರೂ ಕೂಡ ರೇಡ್ ಆಗಿದೆ ಅನ್ನುವ ಭಯ ಅಂತೂ ಇದೆಯಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನೋಡಿ, ರಾತ್ರಿನೇ ಮೆಸೇಜ್ ಲೀಕ್ ಆಗಿದೆ, ಈ ಥರ ರೇಡ್ ಮಾಡ್ತಾರೆ ಅಂತೇಳಿ. ಈಗ ಬೆಳಗ್ಗೆ ದಾಳಿ ಆಗಿದೆ. ಹೋಗ್ಲಿ, ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪತ್ತೆ ಆಗಿದೆ, ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಇನ್ಸೈಡ್ ಡೀಟೇಲ್ಸ್ ಕೊಡ್ಬೋದಾ ರಂಜಿತ್?
ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ನಾನು ಮೊದಲಿಗೆ ಹೇಳ್ತೀನಿ, ಪರಪ್ಪನ ಅಗ್ರಹಾರ ಜೈಲು ಎಷ್ಟು ಅಕ್ರಮದ ಅಡ್ಡೆಯಾಗಿದೆ ಅಂತೇಳಿ ಹೇಳಿದರೆ, ಇಲ್ಲಿ ಜೈಲಿನ ಒಳಗಡೆ ಕುಳಿತುಕೊಂಡು ರೌಡಿ ಶೀಟರ್ ಒಬ್ಬ ಹೊರಗಡೆ ಇದ್ದಂಥ ವ್ಯಕ್ತಿಗೆ ಧಮಕಿ ಹಾಕ್ತಾನೆ. ಜೈಲಿನ ಒಳಗಡೆ ಕುಳಿತುಕೊಂಡು ಹೊರಗಡೆ ಇದ್ದಂಥ ವ್ಯಕ್ತಿಗಳಿಗೆ ಧಮಕಿ ಹಾಕೋದ್ರ ಜೊತೆಗೆ ಸುಪಾರಿಯನ್ನು ಕೊಡ್ತಾರೆ, ಫೋನ್ ಕಾಂಟ್ಯಾಕ್ಟ್ ಇರುತ್ತೆ. ಇಲ್ಲಿ ಒಳಗಡೆ ನಡೆಯುವಂಥ ದಂಧೆ ಇದೆಯಲ್ಲ, ಡ್ರಗ್ಸ್ ಮಾಫಿಯಾ ಇದೆ, ಅದ್ರ ಜೊತೆಗೆ ಗನ್ಗಳು ಇಲ್ಲಿ ಓಡಾಡುತ್ತೆ. ಹಾಗೆ ಬೇಕಾದದ್ದು ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಕುಳಿತುಕೊಂಡಂಥ ರೌಡಿ ಶೀಟರ್ಗಳು ಪರಪ್ಪನ ಅಗ್ರಹಾರ ಜೈಲನ್ನು ಕಬ್ಜಾ ಮಾಡಿಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಇರ್ತಾರೆ. ಹೈ ಪ್ರೊಫೈಲ್ ಕೇಸ್, ನಾವು ದರ್ಶನ್ ಕೇಸನ್ನು ನೋಡ್ತಾ ಹೋದರೆ, ದರ್ಶನ್ ಕೇಸ್ಗೆ ವಿಲ್ಸನ್ ಗಾರ್ಡನ್ ನಾಗ ಮನೆ ಊಟವನ್ನು, ದರ್ಶನ್ಗೆ ವಿಶೇಷವಾದ ಊಟವನ್ನು ಕೊಡ್ತಾರೆ ಅನ್ನೋದನ್ನು ನಾವೇ ರಿಪಬ್ಲಿಕ್ ಕನ್ನಡವೇ ವರದಿ ಮಾಡಿತ್ತು. ಹೈಕೋರ್ಟ್ನ ಜಡ್ಜ್ ಹೇಳ್ತಾರೆ, ಸರ್ಕಾರಕ್ಕೆ ಮೌಖಿಕವಾಗಿ ಆದೇಶ ಕೊಡ್ತಾರೆ, ನೋಡಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಗನ್ ಸಪ್ಲೈ ಆಗುತ್ತಂತೆ, ಊಟ ಹೋಗುತ್ತಂತೆ, ಹಾಗೆ ಅಕ್ರಮದ ಅಡ್ಡೆ ಆಗಿದೆಯಂತೆ, ರೌಡಿ ಶೀಟರ್ಗಳು ಹಣ ವಸೂಲಿ ಮಾಡೋದಕ್ಕೆ ಪೊಲೀಸರೇ ಸುಪಾರಿ ಕೊಡ್ತಾರಂತೆ. ಅಂದರೆ ಜೈಲಾಧಿಕಾರಿಗಳೇ ರೌಡಿ ಶೀಟರ್ಗಳ ಜೊತೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರಂತೆ. ಇದೆಲ್ಲ ಯಾವಾಗ ಹೈಕೋರ್ಟ್ನ ನ್ಯಾಯಾಧೀಶರು ಸರ್ಕಾರಕ್ಕೆ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟು ತನಿಖೆ ಮಾಡಿ ಅಂತ ಹೇಳ್ತಾರೋ, ಅದಾಗಿ 2 ದಿನಕ್ಕೆ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸುಮಾರು 3 ಜನ ಎಸಿಪಿಗಳ ತಂಡ, ಅದ್ರ ಜೊತೆಗೆ 8 ಜನ CPIಗಳ ತಂಡ, ಒಟ್ಟಾರೆ 100 ಜನ CCB ಅಧಿಕಾರಿಗಳು ಸಡನ್ ಆಗಿ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಬೆಳ್ಳಂಬಳಿಗೆ ರೇಡ್ ಮಾಡಿದಾಗ ಯಾವುದೇ ಮೊಬೈಲು ಸಿಕ್ಕಿಲ್ಲ, ಯಾವುದೇ ಚಾರ್ಜರು ಸಿಕ್ಕಿಲ್ಲ, ಯಾವುದೇ ಡ್ರಗ್ಸು ಮತ್ತೊಂದು ಏನೂ ಸಿಕ್ಕಿಲ್ಲ. ಯಾಕಂತ ಹೇಳಿದರೆ, ಬೆಳಿಗ್ಗೆ ರೇಡ್ ಆಗುತ್ತೆ ಅನ್ನೋ ವಿಚಾರ ಜೈಲಾಧಿಕಾರಿಗಳ ಮೂಲಕ, ಅಂದರೆ ಹಿರಿಯ ಅಧಿಕಾರಿಗಳ ಮೂಲಕ ರೌಡಿ ಶೀಟರ್ಗಳಿಗೆ ಗೊತ್ತಾಗಿತ್ತು. ಅವರು ಮೊದಲೇ ಮಾಹಿತಿ ಇದ್ದುದರಿಂದಾಗಿ ಎಲ್ಲವನ್ನು ಕೂಡ ಸೇಫ್ ಮಾಡ್ಕೊಂಡಿದ್ರು. ಹಾಗಾಗಿ ಬೆಳಿಗ್ಗೆ 5 ಗಂಟೆ ಸುರಿಗೆ ಅಧಿಕಾರಿಗಳು ಬಂದು ರೇಡ್ ಮಾಡಿದರೆ ಯಾವುದೇ ಪ್ರಯೋಜನ ಆಗಿಲ್ಲ. ನಾಮಕಾವಸ್ಥೆಗೆ ಜಡ್ಜ್ ಹೇಳಿದ್ರು, ನಾವು ರೇಡ್ ಮಾಡಿದ್ವಿ, ಏನೂ ಸಿಕ್ಕಿಲ್ಲ ಅಂಥೇಳಿ ನಾಮಕಾವಸ್ಥೆಗೆ ರೇಡ್ ಮಾಡ್ದಂಗಿತ್ತು. ಸುಮಾರು 100 ಜನ ಅಧಿಕಾರಿಗಳು ಅಲ್ಲೆಲ್ಲ ಪರಿಶೀಲನೆ ಮಾಡಿ ವಾಪಸ್ ಹೋಗಿದ್ದಾರೆ. ದರ್ಶನ್ ಸೆಲ್ಲನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ವಿಶೇಷವಾದ ಊಟ ಬರ್ತಿದೆ ಅವರಿಗೆ, ಎಲ್ಲ ಸೌಕರ್ಯ ಕೊಡ್ತಾ ಇದ್ದಾರೆ, ಮತ್ತೊಂದು ಏನೇನು ಆರೋಪ ಇತ್ತು ನಡೀತಾ ಇರುವಂಥ ಬೆನ್ನಲ್ಲೇ ಮತ್ತೊಂದು ಘಟನೆ ಉಡುಪಿಯಲ್ಲಿ ನಡೆದಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ದುರುಳರ ಪೈಶಾಚಿಕ ಕೃತ್ಯಕ್ಕೆ ಉಡುಪಿ ಜಿಲ್ಲೆ ಈಗ ಬೆಚ್ಚಿ ಬಿದ್ದಿದೆ. ಅಮಲು ಪದಾರ್ಥವನ್ನು ನೀಡಿ ಯುವತಿಯನ್ನ ಗ್ಯಾಂಗ್ ರೇಪ್ ಮಾಡಲಾಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಆರೋಪಿ ಅಲ್ತಾಫ್ನನ್ನ ಬಂಧಿಸಿರುವಂಥ ಪೊಲೀಸರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರ ಯುವತಿಯನ್ನ. ಹಿಂದೂ ಪರ ಕಾರ್ಯಕರ್ತರು ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಈಗ ಈ ಘಟನೆ ಕುರಿತು ಸುಳ್ಳು ಸುದ್ದಿಗಳು ಹರಿದಾಡುತ್ತಿದೆ. ಸುಳ್ಳು ಮಾಹಿತಿ ಹರಿದಾಡಿದ ಬಗ್ಗೆ ತನಿಖೆಯನ್ನ